ಗಜೇಂದ್ರ, ವಿಷಯ ಗೊತ್ತಾಯ್ತಾ? ಭುವನ್ ಊರು ಬಿಟ್ಟು ಹೋಗ್ತಿದ್ದಾನಂತೆ. ಗೊತ್ತಾಯ್ತು. ಗೊತ್ತಾದ್ಮೇಲೆ ಯಾಕೆ ಹಿಂಗೆ ಸುಮ್ಮನೆ ಕೂತಿದ್ಯಾ? ಸುಮ್ಮನೆ ಕೂತಿಲ್ಲ. ಅವನು ಊರು ಬಿಟ್ಟು ಹೊರಗಡೆ ಹೋಗೋದಕ್ಕೆ ಮುಂಚೆ ಅವನನ್ನು ನರಕಕ್ಕೆ ಹೇಗೆ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದೊಡ್ಡಪ್ಪ, ಏನಿದು? ನನಗೆ ಗೊತ್ತಿಲ್ಲದೇನೆ ಹೊಸ ಪ್ಲಾನ್ ಮಾಡಿರೋ ಹಾಗಿದೆ. ಇಲ್ಲಮ್ಮ, ಇನ್ನು ಏನೂ ಪ್ಲಾನ್ ಮಾಡಿಲ್ಲ. ಮಾಡೋದು ಬೇಡ. ಅಂದ್ರೆ ಸದ್ಯಕ್ಕೆ ಯಾರು ಏನೂ ಪ್ಲಾನ್ ಮಾಡೋದು ಬೇಡ. ಏನಾದರೂ ಮಾಡಬೇಕು ಅಂದರೆ ಆ ಶಂಕರಣ್ಣನ ಮನೆಯಲ್ಲಿ ಯಾರು ಖಾಲಿ ಆಗಬಾರ್ದು. ಏನು ಹೇಳ್ತಿದ್ಯೋ? ಅದನ್ನು ಸ್ವಲ್ಪ ಬಿಡಿಸಿ ಹೇಳಮ್ಮ. ಅಂದರೆ ಡ್ಯಾಡಿ ಸಾವಿಗೆ ಯಾರು ಕಾರಣ ಅಂತ ಮೊದಲು ಹುಡುಕ್ಬೇಕು. ಹಾಗಾಗಬೇಕು ಅಂದರೆ ಈ ಸಂಕೆಹಳ್ಳಿಯಿಂದ ಯಾರೂ ಹೊರಗೆ ಹೋಗಬಾರ್ದು. ಇಲ್ಲೇ ಇರೋ ಯಾವನೋ ಈ ಕೆಲಸ ಮಾಡಿದ್ದಾನೆ ಅಂತ ಎಲ್ರಿಗೂ ಗೊತ್ತು. ಅದು ಭುವನ್ನೇ ಅನ್ನೋ ಸಂಶಯ ಇದ್ರೆ. ಸಂಶಯ ನನಗೆ ಗೊತ್ತು, ಖಂಡಿತ ಅವನೇ ಮಾಡಿರ್ತಾನೆ. ಅದನ್ನ ನೀವು ನೋಡಿದ್ದೀರಾ? ಡ್ಯಾಡಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವ್ರನ್ನ ಕೊಂದವ್ರನ್ನ ಇಂಚಿಂಚಾಗಿ ಕತ್ತರಿಸಿ ಹಾಕಬೇಕು. ಅವ್ರನ್ನ ಕೊಂದವರು ಯಾರು ಅಂತ ಗೊತ್ತಾಗಬೇಕು ಅಂದರೆ ಈ ಊರಿಂದ ಯಾವನೂ ಆಚೆ ಹೋಗಬಾರ್ದು. ಸರಿಯಾಗಿದೆ ಸುಖಿ ನೀನು ಹೇಳ್ತಾ ಇರೋದು. ರಾಜೇಂದ್ರ ಸಾವಿಗೆ ಯಾರು ಕಾರಣ ಅಂತ ಗೊತ್ತಾದ್ಮೇಲೆ ಎಲ್ಲರಿಗೂ ಈ ಊರಿಂದ ಬಿಡುಗಡೆ. ಅಲ್ಲಿವರೆಗೆ ಶಂಕರಣ್ಣ, ಭುವನ್, ಶ್ರದ್ಧಾ ಮುಚ್ಕೊಂಡು ಇದೇ ಊರಲ್ಲಿ ಇರಬೇಕು. ಆಶೀರ್ವಾದ ಮಾಡಿದ್ದೇನೆ. ಏಯ್, ನನ್ನ ಹಾರೈಕೆ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರುತ್ತೆ ಕಣ. ಆದರೆ ಏನೋ ನನ್ನ ದೇಹದ ಯಾವುದೋ ಒಂದು ಭಾಗ ಕಳಚಿ ಬಿದ್ದಾಗ ಅನ್ನಿಸ್ತಾ ಇದೆ ನನಗೆ. ಹಾಗನ್ಬೇಡಿ ದನಗಳೇ. ನೀವಿಲ್ಲಿ ನಿಮ್ಮ ಮನಸ್ಸೊಳಗೆ ನನ್ನ ನೆನೆಸ್ಕೊಂಡ್ರೆ ಮರುಕ್ಷಣನೇ ನಿಮ್ಮ ಕಣ್ಣು ಮುಂದೆ ಇರ್ತೀನಿ ನಾನು. ಇನ್ಯಾವ ಧಣಿ ಇರಲಿ, 4 ಜನ ನಿನ್ನ ಧಣಿ ಅನ್ನಬೇಕು. ಹಾಗೆ ಬದುಕಬೇಕು ನೀನು. ಒಂದು ಮಾತು ನೆನಪಿಟ್ಕೋ, ಯಾವುದೇ ಕಾರಣಕ್ಕೂ ಅನ್ಯಾಯದ ದಾರಿ ತುಳಿಬೇಡ. ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡ. ಹೌದು ಭುವನ್, ಪಟೇಲ್ರ ಸಾವಿಗೆ ಯಾರ್ ಕಾರಣ ಅಂತ ಗೊತ್ತಾಗೋರ್ಗು ನೀವಿದೇ ಹಳ್ಳಿಲಿ ಇರ್ಬೇಕು. ಇದೇನಮ್ಮ ಇದಕ್ಕಿದ್ದಂಗೆ ಹೀಗೆ ಹೇಳ್ತಿದ್ಯಾ ನೀನು? ಅದು ಅಪ್ಪಾಜಿ ನಿಮ್ಮ ಮೇಲೆ ಯಾವ ಅಪವಾದನೂ ಬರಬಾರ್ದು. ಯಾರಿಗೂ ಗೊತ್ತಿಲ್ದಂಗೆ ಊರಿಂದ ಯಾರನ್ನೂ ಕಳಿಸ್ಬಿಟ್ಟು ಬಚಾವ್ ಮಾಡ್ಬಿಟ್ರು ಶಂಕರಣ್ಣ ಅಂತ ಹಳ್ಳಿ ಜನ ನಿಮ್ಮ ಮೇಲೆ ಮಾತಾಡ್ಕೋಬಾರ್ದು. ಹೌದೌದು, ದಣಿಗಳ ಬಗ್ಗೆ ಯಾರು ಮಾತಾಡೋಕಾಗ. ನಂಗಂತೂ ಖುಷಿಯೇ ಆಯ್ತು. ಎಂತ ಸೊಳ್ಳೆ ಮಾರ್ರೆ. ಓಯ್ ಕಮಲ, ಎಂತದೇ ನಿಂದ ದಚಾರ? ಎಂತ ಇಲ್ಲ ಮಾರ್ರೆ. ಎಲ್ಲ ಇಲ್ಲಿ ನಿಂತ್ಕೊಂಡು ರಾಸ್ತೆ ಮೇಲೆ ಎಂತ ಮಾಡೋದು? ನಡ್ರಿ ಮನೆಗೆ ಒಪ್ಪ. ಹೆಂಗೂ ಭವನ ಇಲ್ಲೇ ಇದ್ನಲ್ಲ, ಪಾಯಸ ಮಾಡುವ. ಹೌದೌದು, ದಿನ ಪಾಯಸ ಮಾಡ ಅಕ್ಕ. ಒಂದು ಕೆಲಸ ಮಾಡ ಮಾರೈತಿ, ನೀ ಎಂಥದ್ದು ಮಾಡಬೇಡ. ನನ್ನ ಮಂಡೆ ಮೇಲೆ ಚೊಂಡೆ ಬಿಟ್ಟು ದಣಿಗಳೇ ಬನ್ನಿ ಹೋಪ.
ಇವರೇನೋ ಮನೆಗೆ ಹೋಗಿ ಪಾಯಸ ಮಾಡ್ಕೊಂಡು ತಿಂತರು. ನನಗೆ ಸೇಂದಿ ಅಂಗಡಿಯೇ ಗಟ್ಟಿ. ಅಯ್ಯೋ ದೇವ್ರೆ, ಎಂಥ ಮರ್ಯ, ನಾನು ಹೃದಯನ ಫುಟ್ಬಾಲ್ ಥರ ಮಾಡ್ಕೊಂಬಿಟ್ಟಿಯಲ್ಲ ನೀನು. ಈ ಪಟೇಲ ಸತ್ತಿದ್ದ ಯಾರು ಅಂತೇಳಿ ಕಂಡಿದ್ದಕ್ಕೆ ನಾ ಇರಲೇ ಆಯ್ತಾ ಈ ಊರಿನಲ್ಲಿ? ಯಾರು ಸಿಗಲಿ ಅಂತಂದರೆ ನಾನೇ ಕೊಂದಿದ್ದೆ, ತಪ್ಕೊತಿದ್ದೆ, ಕಾಲಿಗೆ ಬೀಳ್ತಿದ್ದೆ. ಎಂತ ಮಾಡ್ತಿದ್ರು? 4 ಪೆಟ್ಟು ಹೊಡಿತಿದ್ರು, ಕಳಿಸ್ತಿದ್ರು. ಅಲ್ಲ ಅದಕ್ಕೆ ಊರಿಗೆ ಹೋಗ್ತಾ ಇದ್ರು ಅಂತ ತಡೆಯದ? ದೇವ್ರೆ, ಇನ್ನು ಎಷ್ಟು ಅಗ್ನಿ ಪರೀಕ್ಷೆ ಮಾಡಕ್ಕೂ ಅಂತ ನಿಮ್ಮ ಸಹ ಇದ್ದಳು. ಈ ಶನಿ ನನ್ನ ಬಿಟ್ಟು ಹೋಗೋದಿಲ್ಲ. ಎಂತ ಮಾಡೋದು? ಎಣ್ಣೆ ಹಾಕಿದ್ರೆ ಎಂಥವ್ರ ದಾರಿ ಕಾಂತ. ಗಜೇಂದ್ರ, ನೀನ್ ಬಂದಾಗಿಂದ ಇಷ್ಟು ಜೋರಾಗಿ ನಕ್ಕಿದ್ರೆ ನಾನು ನೋಡೇ ಇಲ್ಲ ನೋಡು. ಯಾಕಿಷ್ಟು ಖುಷಿ ಅಂತ ನಾನು ಕೇಳಲ್ಲ. ಈ ಖುಷಿ ಕಾರಣ ಏನು ಅಂತ ನನಗೆ ಗೊತ್ತು. ಈ ಖುಷಿ ಆಚರಣೆಗೆ ಏನಾದರೂ ವ್ಯವಸ್ಥೆ ಮಾಡ್ಲಾ? ಇವತ್ತು ಈ ಊರಲ್ಲಿ ನಮ್ಮ ಹವಾ ಎಷ್ಟಿದೆ ಅಂತ ನಾವು ಸಾಬೀತು ಮಾಡಿದ ದಿವಸ ಖುಷಿ ಆಗದೆ ಇರತ್ತಾ? ಸೆಲೆಬ್ರೇಷನ್ಗೆ ಏನು ತಯಾರಿ ಮಾಡ್ತೀರಿ ಉಗ್ರಪ್ಪ ಅವರ? ದೊಡ್ಡಪ್ಪ, ಈ ಹಳ್ಳಿನ ಕಂಟ್ರೋಲಿಗೆ ತಗೊಂಡೇ ಬಿಟ್ರಿ ನೀವು. ಆ ಶಂಕರಣ್ಣ ಬಾಯಿ ಮುಚ್ಕೊಂಡು ಒಪ್ಕೊಂಡ್ಬಿಟ್ಟ ನಿಮ್ಮ ಆರ್ಡರ್ನ. ಅದು ಪವರ್ ಅಂದ್ರೆ. ಗಜೇಂದ್ರ, ಅದೇನು ಕೇಳ್ತೀಯೋ ತರಿಸ್ತೇನೆ, ಆರ್ಡರ್ ಮಾಡು. ಉಗ್ರಪ್ಪ, ನಾನು ಗುಂಡು ತುಂಡು ಬಿಟ್ಟು 5 ವರ್ಷಗಳ ಮೇಲಾಯ್ತು. ಇನ್ನೇನು ಸಿನಿಮಾದವ್ರ ಥರ ಐಟಮ್ ಸಾಂಗ್ ಹಾಕ್ಸ್ತೀರಾ? ನಾನು ಬಾಂಬೆನಲ್ಲಿ ಎಂತೆಂಥದ್ದು ಡಿಸ್ಕೋಗಳಲ್ಲಿ ಧೂಳೆತ್ತಿ ಬೋರ್ ಆಗಿಬಿಟ್ಟಿದ್ದೀನಿ. ಹಾಗಾದ್ರೆ ಅವತ್ತಿನ ಥರ ಸ್ವೀಟ್ ಮಾಡ್ಕೊಂಡು ತಗೊಂಡ್ ಬರ್ಲಾ? ಬೇಡಮ್ಮ, ನೀನು ಆವತ್ತು ಸ್ವೀಟ್ ಮಾಡಿಕೊಟ್ಟೆ, ಮರುದಿನ ಕೆಲಸ ಎಲ್ಲ ಉಲ್ಟಾಗೋಯ್ತು. ತಮಾಷೆ ಮಾಡಿದೆ ಕಣ. ಸುಗ್ಗಿ, ಇದೆಲ್ಲ ಇನ್ನು ಆರಂಭ ಅಷ್ಟೇ. ಈ ಹಳ್ಳಿ ನಮ್ಮ ಕಂಟ್ರೋಲ್ ಬರ್ತಿರೋ ಸೂಚನೆ ಅಷ್ಟೇ. ನಮ್ಗಿನ್ನು ರಾಜೇಂದ್ರನ ಕೊಂದವ್ರು ಯಾರು ಅಂತ ಗೊತ್ತಾಗಬೇಕು. ಆ ಶಂಕರಣ್ಣನ ಸರ್ವನಾಶ ಆಗಬೇಕು. ಆಗ ಮಾಡೋಣ ಸೆಲೆಬ್ರೇಷನು. ಇಡೀ ನಮ್ಮ ಸಂಪಿಗೆ ಹಳ್ಳಿಗೆಲ್ಲ ಸುಕನ್ಮತಿ ಕೈಯಾರೆ ಮಾಡಿದಂಥ ಸ್ವೀಟು. ಏನಮ್ಮ, ಈಗ ಸ್ಮೈಲ್ ಮಾಡು. ಗಜೇಂದ್ರ, ಆ ಪಟ್ಟಿನ ಕರ್ಸಕ್ಕೆ ಹೇಳಿದೆಯಲ್ಲ, ಬಂದ ನೋಡು. ಸುಖಿ, ಉಗ್ರಪ್ಪ, ಇವತ್ತಿನ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಕೇಳ್ತಾ ಇದ್ರಲ್ಲ, ಬ್ಯಾಂಡ್ ಸೆಟ್ ತರಿಸಿದ್ದೀನಿ. ಏಯ್, ಬ್ಯಾಂಡ್ ಬಾರ್ಸೋಕೆ ಬರ್ತೇನ್ರ? ಶುರು ಹಚ್ಕೊಳ್ಳಿ. ಪಟೇಲ್ರೆ, ಎಂತ ಹತ್ತಿತ್ತಿಲಿ ನನ್ ಎಂತ ಮಾಡ್ಬಿಡಿವಾರ. ಏಯ್, ನಿಲ್ಲಿಸ್ರು. ಇನ್ನೆರಡು ಏಟ್ ಬಿದ್ರೆ ಬ್ಯಾಂಡ್ ಸೆಟ್ ಹೋಗ್ಬಿಟ್ಟು ತಮಟೆ ಸೌಂಡ್ ಶುರು ಆಗತ್ತೆ. ನಿಮ್ಮ ತಂದೆ ಯಾಕೆ ಈ ಥರ ಮೂಡ್ ಹಾಳು ಮಾಡ್ತೀಯ ಶ್ರದ್ಧಾ? ನೀನು ಯಾವತ್ತಿಂದ ಹೇಳ್ತಾ ಇದ್ದೀನಿ ಆ ಮನುಷ್ಯನ ಹೆಸರು ಕೂಡ ಎತ್ತಬೇಡ ನನ್ನ ಹತ್ರ ಅಂತ. ಇನ್ನು ಎಷ್ಟು ದಿನ ಅಂತ ಹೀಗೆ ದ್ವೇಷದಲ್ಲೇ ಬದುಕೋದು ಹೇಳಿ? ಅವನ ಜೀವ ಸಹಿತ ಸಾಯಿಸಿದ್ರೇನೆ ಶಾಂತಿ. ಒಂದ್ ವೇಳೆ ಈ ಕ್ಷಣಕ್ಕೆ ನಿಮ್ಮ ಮಗ ನಿಮ್ಮ ಎದುರು ಬಂದ್ರೆ ಏನ್ ಮಾಡ್ತೀರಿ? ಅರ್ಹತೆ ನನಗಿಲ್ಲ. ನಿಮ್ಮಿಬ್ಬರನ್ನು ಹೇಗಾದ್ರೂ ಮಾಡಿ ಒಂದು ಮಾಡ್ಬೇಕು, ಮಾಡೇ ಮಾಡಿ.